ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ಹೋಂಡಾ ಕಡೆಯಿಂದ ಸಿಟಿಯ ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ. ಸೊ ಹೋಂಡಾ ಸಿಟಿ ಫೇಸ್ ಲಿಫ್ಟ್ ವರ್ಷನ್ನ ಲಾಂಚ್ ಮಾಡಿದ್ದಾರೆ. ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನೇನು ಚೇಂಜಸ್ ಆಗಿದೆ, ಏನು ಫೇಸ್ ಲಿಫ್ಟಲ್ಲಿ ಏನು ಅಪ್ಗ್ರೇಡ್ ಮಾಡಿದ್ದಾರೆ, ಮತ್ತು ಇದರಲ್ಲಿ ನಿಮಗೆ ಹೊಸದಾಗಿ ಹೈಬ್ರಿಡ್ ವರ್ಷನ್ನು ಲಾಂಚ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ತಾ ಬಂದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಕ್ವಿಕ್ಕಾಗಿ ಏನಾದರೂ ಅಪ್ಡೇಟ್ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಗೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ನಾವಿವತ್ತು ಹೋಂಡಾ ಸಿಟಿ ಫೇಸ್ ಲಿಫ್ಟ್ ವರ್ಷನ್ನ ರಿವ್ಯೂ ಮಾಡೋಕ್ಕೆ ಬೆಂಗಳೂರು ಹೊಸೂರು ರೋಡಲ್ಲಿರೋ ದಕ್ಷಿಣ ಹೋಂಡಾ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ಸೊ ನಿಮ್ಗೆ ಯಾವುದೇ ಹೋಂಡಾ ಗಾಡಿಗಳನ್ನ ಬುಕ್ ಮಾಡಬೇಕು ಇಲ್ಲ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವು ಬಂದು ಡೈರೆಕ್ಟಾಗಿ ಚೆಕ್ಔಟ್ ಕೂಡ ಮಾಡ್ಕೋಬೋದು. ಮತ್ತು ನಿಮ್ಗೆ ಏನಾದ್ರು ಕ್ವೈರೀಸ್ ಇತ್ತು ಅಂದರೆ ನೀವು ಕಾಲ್ ಕೂಡ ಮಾಡಿ ನೀವು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ಇನ್ನು ಸಿಟಿ ಬಗ್ಗೆ ಹೇಳಿದ್ರೆ, ನಿಮಗೆ ಸಿಟಿ ಇಂಜಿನ್ ಬಗ್ಗೆ ಹೇಳಿದ್ರೆ ಟೋಟಲ್ ನಿಮಗೆ 2 ಟೈಪ್ಸ್ ಆಫ್ ಇಂಜಿನ್ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ 1.5 ಲೀಟರ್ ನ್ಯಾಚುರೇಟೆಡ್ ಆಸ್ಪಿರೇಟೆಡ್ ಇಂಜಿನ್ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಹೈಬ್ರಿಡ್ ವರ್ಷನ್ ಕೂಡ ಲಾಂಚ್ ಮಾಡಿದ್ದಾರೆ. 1.5 ಲೀಟರಲ್ಲಿ ನಿಮಗೆ ಹೈಬ್ರಿಡ್ ವರ್ಷನ್ ಕೂಡ ಬರುತ್ತೆ. ಇನ್ನು ಪವರ್ ಫಿಗರ್ ಬಗ್ಗೆ ಹೇಳಿದ್ರೆ, ನಿಮಗೆ 1.5 ಲೀಟರಲ್ಲಿ 121 PS ಪವರು, 153 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ನೀವು ಏನಾನ ಹೈಬ್ರಿಡ್ ವರ್ಷನ್ಗೆ ಹೋಗ್ತೀವಿ ಅಂದರೆ ಸೊ 126 PS ಪವರ್ ಬರುತ್ತೆ. ಹಾಗೆ 253 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದರಲ್ಲಿ ನಿಮಗೆ ಇನ್ನು ಪ್ರೈಸ್ ಬಗ್ಗೆ ಹೇಳಿದ್ರೆ, ಸೊ ಇದರಲ್ಲಿ ನಿಮಗೆ ಆನ್ ರೋಡ್ ಪ್ರೈಸ್ ಬರುತ್ತೆ. ಸೊ ಓವರಾಲ್ ನಿಮಗೆ 16.76 ಲ್ಯಾಕ್ಸಿಂದ ಬೇಸ್ ಎಂಡು ಸ್ಟಾರ್ಟ್ ಆಗಿ, ಸೊ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಹೈಬ್ರಿಡ್ ವರ್ಷನ್ 22 ಲ್ಯಾಕ್ಸ್ವರೆಗೂ ಟಾಪ್ ಎಂಡ್ ರೀಚ್ ಆಗುತ್ತೆ. ಸೊ ನೀವೇನೋ ಹೈಬ್ರಿಡ್ ವರ್ಷನ್ಗೆ ಹೋಗಬೇಕು ಅಂತ ಹೇಳಿದ್ರೆ ಸೊ ಟಾಪ್ ಎಂಡ್ ವರ್ಷನ್ ನೀವು ನೋಡ್ಕೋಬೋದು. ಸೊ ಇನ್ನು ಲುಕ್ಸ್ ಬಗ್ಗೆ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ಫ್ರಂಟು ನಿಮಗೆ ಕನೆಕ್ಟೆಡ್ DRLs ಬರುತ್ತೆ. ವಿತ್ ನಿಮಗೆ ಫ್ರಂಟಲ್ಲಿ ನಿಮಗೆ ಲೋಗೋ, ಹೋಂಡಾ ಲೋಗೋ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದೆಲ್ಲ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ರೆಡಾರ್ ಲೆವೆಲ್ 2 ADAS ರೆಡಾರ್ ಕೂಡ ಬರುತ್ತೆ. ಸೊ ರೆಡಾರ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಫಿಕ್ಸ್ ಆಗಿದೆ ಅಂತ. ನಿಮಗೆ ಆಲ್ಮೋಸ್ಟ್ ರೆಡಾರ್ ಇದೆ ಅನ್ನೋದೇ ಗೊತ್ತಾಗಲ್ಲ, ಆ ರೀತಿ ಕೊಟ್ಟಿದ್ದಾರೆ. ಗ್ರಿಲ್ ಕೂಡ ನೋಡ್ತಾ ಇರ್ಬೋದು, ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ಹಾಗೆ ಒಂದಷ್ಟು ಇದು ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ನಿಮಗೆ ಬ್ಲ್ಯಾಕ್ ಕಲರ್ ಲುಕ್ ಬರುತ್ತೆ. ವಿತ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಲೋವರ್ ಪಾರ್ಟ್ ಆಫ್ ದಿ ಗ್ರಿಲ್ ಅಷ್ಟೇ ಎಲ್ಲ ಒಂದಷ್ಟು ನಿಮಗೆ ಪೇಂಟೆಡ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಇಲ್ಲಿ ಏರೋಡೈನಮಿಕ್ಸ್ ಲುಕ್ಸ್ ಬರಲಿ ಅಂದ್ಬಿಟ್ಟು ಸೊ ವೆಂಟ್ಸ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ವೆಂಟ್ಸ್ ಇರೋದ್ರಿಂದ ನಿಮಗೆ ಏರ್ ಫ್ಲೋ ತುಂಬ ಚೆನ್ನಾಗಿ ಈಸಿಯಾಗಿ ನಿಮಗೆ ಗಾಡಿ ಸ್ಪೀಡಾಗಿ ನೀವು ಡ್ರೈವ್ ಮಾಡೋಕ್ಕಾಗಲಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮೇಜರಾಗಿ ಈ ಸೆಡನ್ಗಳಲ್ಲಿ ತುಂಬ ಸಗದಾಗಿ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಒಂದಷ್ಟು ಆಕ್ಸೆಸರೀಸ್ ಆಗು ಬರುತ್ತೆ. ವಿತ್ ನಿಮಗೆ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಹೆಡ್ ಲ್ಯಾಂಪ್ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಒಂದಷ್ಟು ಪ್ರೀಮಿಯಮ್ನೆಸ್ ಎತ್ತು ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಇಂಡಿಕೇಟರ್ ಕೂಡ ಪ್ಲೇಸ್ಮೆಂಟ್ ಇಲ್ಲೇ ಆಗುತ್ತೆ. ಇನ್ನು ಸೈಡ್ ಲುಕ್ ಬರೋದಾರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಸೇಮ್ ಓಲ್ಡ್ ಸಿಟಿ ಏನಿತ್ತಲ್ಲ ಸೊ ಅದೇ ಲುಕ್ ಬರುತ್ತೆ. ಇನ್ನು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಇನ್ನು ಟೈರ್ ಸೈಜ್ ಬಗ್ಗೆ ಹೇಳಿದ್ರೆ ನಿಮಗೆ 16 ಇಂಚ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಹಾಗೆ ಡಿಸ್ಕ್ ಕೂಡ ಬರುತ್ತೆ. ಓವರಾಲ್ 4 ಟೈರ್ಗೂ ನಿಮಗೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಅಲಾಯ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಬ್ಲ್ಯಾಕ್ ವಿತ್ ಸಿಲ್ವರ್ ಕಲರಲ್ಲಿ ತುಂಬ ಸಗದಾಗಿ ಕಾಣಿಸ್ತದೆ. ಇನ್ನು ಟೈರ್ ಸೆಕ್ಷನ್ ಬಗ್ಗೆ ಹೇಳಿದ್ರೆ ನಿಮಗೆ 185/55 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಸೊ ಇನ್ನು ಸೈಡ್ ಲುಕ್ಕಲ್ಲಿ ನೋಡ್ತಾ ಇರ್ಬೋದು ನಿಮಗೆ 165 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಮಿರರಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ 360 ಡಿಗ್ರಿ ಕ್ಯಾಮ್ರಾ ಆಗಿರೋದ್ರಿಂದ ಸೊ ಕ್ಯಾಮ್ರಾ ಕೂಡ ಪ್ಲೇಸ್ಮೆಂಟ್ ಆಗುತ್ತೆ. ಹಾಗೆ ಇಂಡಿಕೇಟರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ನಿಮಗೆ ಡ್ಯುಯಲ್ ಕಲರ್ ಬರುತ್ತೆ. ಸೊ ಒಂದು ಬಾಡಿ ಕಲರ್ ಏನಿದೆಯಲ್ಲ ಅದು ಪೇಂಟ್ ಆಗುತ್ತೆ. ಇಲ್ಲಿ ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಬರುತ್ತೆ. ಸೊ ಆಟೋ ಫೋಲ್ಡಿಂಗ್ ಓವರ್ ವ್ಯೂ ಕೊಟ್ಟಿದ್ದಾರೆ. ವಿತ್ ನಿಮಗೆ ರಿಕ್ವೈರ್ಡ್ ಸೆನ್ಸರ್ಸು ಬರುತ್ತೆ ಡೋರ್ ಹ್ಯಾಂಡಲ್ಸಲ್ಲಿ. ಸೊ ನಿಮಗೆ ಡೋರ್ ಹ್ಯಾಂಡಲ್ಸು ಪೇಂಟೆಡ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಮತ್ತು ಬ್ಯಾಕ್ ಎರಡಲ್ಲೂ ನಿಮಗೆ ಪೇಂಟೆಡ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಇನ್ನು ರಿಯರ್ ಲುಕ್ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ಸೇಮ್ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಸಿಮಿಲರ್ ಟು ಓಲ್ಡ್ ಸಿಟಿ ಇದೆಯಲ್ಲ ಸೊ ಅದೇ ಲುಕ್ ಬರುತ್ತೆ. ಸೊ ಟೈಲ್ ಲ್ಯಾಂಪ್ ಆಗಿರ್ಬೋದು, ರಿವರ್ಸ್ ಲ್ಯಾಂಪ್ ಆಗಿರ್ಬೋದು ಎಲ್ಲ ನಿಮ್ಗೆ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸಿಟಿ ಅನ್ನೋ ಬೆಡ್ಜಿಂಗ್ ಕೂಡ ಬರುತ್ತೆ. ಹೋಂಡಾ ಲೋಗೋ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಒಂದು ಸ್ಪಾಯ್ಲರ್ ಲಿಪ್ ಕೊಟ್ಟಿದ್ದಾರೆ. ಸೊ ಇದು ಸ್ಪಾಯ್ಲರ್ ಲಿಪ್ ಕೊಡೋದ್ರಿಂದ ನಿಮಗೆ ಏನು ನೀವು ಡ್ರೈವಲ್ಲಿದ್ದಾಗ ಸೊ ಡೌನ್ ಫೋರ್ಸ್ ಆ್ಯಡ್ ಆಗಿ ಗಾಡಿ ಇನ್ನೂ ಚೆನ್ನಾಗಿ ಡ್ರೈವ್ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ಇನ್ನು ರಿಯರ್ ಲುಕ್ ನೋಡಿದ್ರೆ ನಿಮಗೆ ಡಿಫಾಗರ್ ಜೊತೆಗೆ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇದು ನಿಮಗೆ ಶಾರ್ಕ್ ಫಿನ್ ಆ್ಯಂಟನ್ನು ಕೂಡ ಬರುತ್ತೆ. ಸೊ ಇದು ಸಡನ್ ಆಗಿರೋದ್ರಿಂದ ನಿಮಗೆ ರಿಯರಲ್ಲಿ ವೈಪರ್ ಕೊಡೋದಿಲ್ಲ. ಸೊ ಯಾಕೆಂದರೆ ನಿಮಗೆ ಇದು ಸ್ಲೋಪ್ ತುಂಬ ಚೆನ್ನಾಗಿರೋದ್ರಿಂದ ನಿಮಗೆ ವಾಟರ್ ಏನಾರು ಬಿದ್ದರೂ ನಿಮಗೆ ಆರಾಮಾಗಿ ಫ್ಲೋ ಆಗುತ್ತೆ. ಸೊ ನಿಮಗೆ ರಿಯರಲ್ಲಿ ವೈಪರ್ ಕೊಡೋ ಅವಶ್ಯಕತೆ ಇಲ್ಲ. ಹಾಗೆ ನಿಮಗೆ ಹೈಬ್ರಿಡ್ ಆಗಿರೋದ್ರಿಂದ ಸೊ ಹೈಬ್ರಿಡ್ದು HEV ಅನ್ನೋದು ಕೂಡ ನಿಮಗೆ ಕೊಟ್ಟಿದ್ದಾರೆ. ಸೊ ಇನ್ನು ನಿಮಗೆ ರಿಯರಲ್ಲಿ ಕೂಡ ನೋಡ್ತಾ ಇರ್ಬೋದು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ 4. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಬ್ಲ್ಯಾಕ್ ಕಲರ್ ಅಂತೂ ತುಂಬ ಸಗದಾಗಿ ಕಾಣಿಸ್ತದೆ ರಿಯರಲ್ಲಿ. ವಿತ್ ನಿಮಗೆ ಇದರಲ್ಲಿ ರಿಯರ್ ಬಂಪರಲ್ಲೂ ಅಷ್ಟೇ ನಿಮ್ಗೆ ಲುಕ್ ನೋಡ್ತಾ ಇರ್ಬೋದು. ಸೊ ಎಲ್ಲೂ ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಕೊಟ್ಟಿಲ್ಲ, ಎಲ್ಲ ಪೇಂಟೆಡ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಒಂದಷ್ಟು ಟೆಕ್ಸ್ಚರ್ದು ಯಾವ ರೀತಿ ಲುಕ್ ಕೊಟ್ಟಿದ್ದಾರೆ ಅಂತ. ಇವೆಲ್ಲ ನಿಮಗೆ ಲುಕ್ನ ಎನ್ಹಾನ್ಸ್ ಮಾಡುತ್ತೆ ಮತ್ತು ಪ್ರೀಮಿಯಂ ವೆಹಿಕಲ್ ಥರ ತುಂಬ ಸಗದಾಗಿ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ರಿವರ್ಸ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ.
ಸೊ ಇನ್ನು ನೀವು ಬೂಟ್ ಸ್ಪೇಸ್ ನೋಡಿದ್ರೆ ನಿಮಗೆ ಇದು ಹೈಬ್ರಿಡ್ ಆಗಿರೋದ್ರಿಂದ ನಿಮಗೆ ಓವರಾಲ್ 310 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಅದೇ ನೀವೇನ ನಾರ್ಮಲ್ ಪೆಟ್ರೋಲ್ ವರ್ಷನ್ಗೆ ಹೋಗ್ತೀವಿ ಅಂದರೆ ನಿಮಗೆ 509 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ ಬೂಟ್ ಸ್ಪೇಸು. ಸೊ ಓವರಾಲ್ ಹೋಂಡಾ ಸಿಟಿಲಿ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ಸ್ ಬರುತ್ತೆ. ಸೊ ರಿಕ್ವೆಸ್ಟ್ ಸೆನ್ಸರ್ ಜೊತೆಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು ನಿಮಗೆ ಬ್ಲ್ಯಾಕು ಮತ್ತು ವೈಟ್ ಕಲರ್ ಕಾಂಬಿನೇಷನಲ್ಲಿ ಯಾವ ರೀತಿ ಇದೆ ಅಂತ ತುಂಬ ಸಖತ್ತಾಗಿ ಕಾಣಿಸ್ತದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಸೀಟ್ಗಳು ನೋಡ್ತಾ ಇರ್ಬೋದು. ಸೀಟ್ಗಳು ಕುಷನಿಂಗು ಅಷ್ಟೇ ತುಂಬ ಸಖತ್ತಾಗಿ ಸಾಫ್ಟಾಗಿ ಕೊಟ್ಟಿದ್ದಾರೆ. ಸೊ ಲೆದರ್ ಇರೋದ್ರಿಂದ ನಿಮಗೆ ಫುಲ್ ಸಖತ್ತಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಟೋಟಲಾಗಿ 6 ಏರ್ ಬ್ಯಾಗ್ಸು ಕಂಪಲ್ಸರಿಯಾಗಿ ಬರೋದ್ರಿಂದ ಸೈಡ್ ಏರ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ ಒಂದು ಮ್ಯಾನ್ಯಲಾಗಿ ಬರುತ್ತೆ ಇದನ್ನು. ಸೊ ವಿತ್ ನಿಮಗೆ ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಆಗಿರ್ಬೋದು. ಸೊ ಐಡಿಯಲ್ ಸ್ಟಾರ್ಟ್ ಇದ್ರೆ ಸೆನ್ಸ್ ರೆಡಾರ್ದು ಆಫ್ ಆ್ಯಂಡ್ ಆನು ಮತ್ತು ಹೆಡ್ ಲ್ಯಾಂಪ್ ಕಂಟ್ರೋಲ್ಸ್ ಎಲ್ಲ ನಿಮಗೆ ಇಲ್ಲೇ ಬರುತ್ತೆ. ಇದು ನಿಮಗೆ ಪವರ್ ಬಟನ್, ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನು. ಸೊ AC ಕಂಟ್ರೋಲ್ಸ್ ಎಲ್ಲ ನಿಮಗೆಲ್ಲ ಕೊಟ್ಟಿದ್ದಾರೆ. ಇದು ನಿಮಗೆ ಡೋರ್ ಪ್ಯಾಡ್ ಬಗ್ಗೆ ಹೇಳಿದ್ರೆ ನಿಮಗೆ ಇದರಲ್ಲೂ ನೋಡ್ತಾ ಇರ್ಬೋದು ಬ್ಲ್ಯಾಕು ಮತ್ತು ವೈಟ್ ಕಲರ್ ಕಾಂಬಿನೇಷನ್ ಕ್ಯಾರಿಯರ್ ಆಗಿದೆ. ಸೊ ಹಾಗೆ ವಿಂಡೋ ಕಂಟ್ರೋಲ್ಸ್ ಆಗಿರ್ಬೋದು, ಓವರ್ ವ್ಯೂಮ್ ಕಂಟ್ರೋಲ್ಸ್ ಎಲ್ಲ ನಿಮಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಇದು ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ಸು ಮತ್ತು ಇಲ್ಲೆಲ್ಲ ಒಂದಷ್ಟು ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ. ಇದು ನಿಮಗೆ ಬಾಟಲ್ ಹೋಲ್ಡರ್ ಸ್ಪೇಸ್ ಕೂಡ ಬರುತ್ತೆ. ಸೊ 1 ಲೀಟರ್ ಬಾಟಲ್ ಹೋಲ್ಡರ್ ಸ್ಪೇಸ್ ಇಟ್ಕೊಂಡು ಮತ್ತು ನೀವೇನಾರು ಐಟಮ್ ಇಟ್ಕೋಬೋದು ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಸ್ಪೀಕರ್ದು ಮತ್ತು ನಿಮಗೆ ಟ್ವಿಟರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇನ್ನು ಸ್ಟೇರಿಂಗ್ ಬಗ್ಗೆ ಹೇಳಿದ್ರೆ ನಿಮಗೆ ಲೆದರ್ ಸ್ಟೇರಿಂಗ್ ವೀಲ್ ಬರುತ್ತೆ. ವಿತ್ ನಿಮಗೆ ಹೋಂಡಾ ಲೋಗೋ ಕೂಡ ಇಂಟಿಗ್ರೇಟ್ ಆಗಿದೆ. ಅಲ್ಲಿ ಇದೊಂದಷ್ಟು ಬ್ಲ್ಯಾಕ್ ಕಲರ್ ಪೇಂಟೆಡ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಇನ್ನು ಕಂಟ್ರೋಲ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಏನು ಬರುತ್ತಲ್ಲ, ಸೊ ಅದ್ರ ಕಂಟ್ರೋಲ್ಸ್ ಬರುತ್ತೆ. ಟ್ರ್ಯಾಕ್ ಸೈಡ್ ಬಟನ್ ಆಗಿರ್ಬೋದು, ವಾಲ್ಯೂಮ್ ಅಪ್ ಆ್ಯಂಡ್ ಡೌನು ಮತ್ತು ಹೋಮ್ ಆಪ್ಷನ್ ಮತ್ತು ಸೋರ್ಸ್ ಆಪ್ಷನ್ಸ್ ಎಲ್ಲ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಕಾಲ್ ರಿಸೀವ್, ಕಾಲ್ ಡಿಸ್ಕನೆಕ್ಟು ಮತ್ತು ವಾಯ್ಸ್ ಕಮೆಂಟ್ ಆಪ್ಷನ್ಸ್ ಬರುತ್ತೆ. ಅದೇ ರೈಟ್ ಸೈಡ್ ನೋಡಿದ್ರೆ ನಿಮಗೆ ಕ್ರೂಸ್ ಕಂಟ್ರೋಲ್ಸ್ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ಎಡಾಸ್ದು ಏನಿದೆಯಲ್ಲ ಲೆಫ್ಟ್ ಎಡಾಸ್ದು, ಸೊ ಅದ್ರ ಕಂಟ್ರೋಲ್ಸ್ ಕೂಡ ನಿಮ್ಗೆ ಇಲ್ಲೇ ಬರುತ್ತೆ. ವಿತ್ ನಿಮಗೆ ಇದು ಆಟೋಮೆಟಿಕ್ ಆಗಿರೋದ್ರಿಂದ ಪೆಡಲ್ ಶಿಫ್ಟರ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಪ್ಲಸ್ಸು ಮತ್ತು ಮೈನಸ್ ಎರಡು ಕೊಟ್ಟಿದ್ದಾರೆ ಪೆಡಲ್ ಶಿಫ್ಟರು. ಹಾಗೆ ನಿಮಗೆ ಹೆಡ್ಲೈಟ್ ಕಂಟ್ರೋಲ್ಸು ಮತ್ತು ವೈಪರ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ನಿಮಗೆ ಇದು ಹೈಬ್ರಿಡ್ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಚಾರ್ಜಿಂಗ್ದು ಮತ್ತು ಪವರ್ದು ಎರಡರದ್ದು ತೋರಿಸುತ್ತೆ. EV ಚಾರ್ಜಿಂಗ್ದು ಮತ್ತು ಪವರ್ದು. ಮತ್ತು ಇದು ನಿಮಗೆ ಡಿಜಿಟಲ್ ಸ್ಪೀಡೋಮೀಟ್ರು ಮತ್ತು ರೈಟ್ ಸೈಡಲ್ಲಿ ನಿಮಗೆ ಅನಲಾಗ್ ಬರುತ್ತೆ. ಹಾಗೆ ಕೆಳಗಡೆ ನಿಮಗೆ ಫ್ಯೂಲ್ ಇಂಡಿಕೇಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಗೇರ್ ಲಿವರು ಮತ್ತು ಓಡೋಮೀಟ್ರದೆಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಮತ್ತು ಗಾಡಿ ಎಷ್ಟು ಹೀಟಲ್ಲಿ ಕೂಡ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಮತ್ತು ನೀವು ಡಿಸ್ಪ್ಲೇ ನೋಡ್ತಾ ಇರ್ಬೋದು, ಇದರಲ್ಲಿ ನಿಮಗೆ ಪವರ್ ಆರ್ ಚಾರ್ಜ್ ಅನ್ನೋದು ಕೂಡ ನಿಮ್ಗೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಈಕೋ ಡ್ರೈವು, ಸೊ ಈಕೋ ಮೋಡಲ್ಲಿ ಏನಾರ ಬೇಕು ಅಂದರೆ ನೀವು ಈಕೋ ಮೋಡ್ ಕೂಡ ಆನ್ ಮಾಡ್ಕೋಬೋದು. ಸೊ ನೀವು ನೋಡ್ತಾ ಇರ್ಬೋದು ನಿಮಗೆ ಯಾವ ಥರ ಬೇಕೋ ನೀವು ಆ ರೀತಿ ಯೂಸ್ ಮಾಡ್ಕೋಬೋದು. ಮತ್ತು ಪವರ್ ಫ್ಲೋ, ಸೊ ಪವರ್ ಫ್ಲೋ ನಿಮ್ಗೆ ಯಾವ ರೀತಿ ವರ್ಕ್ ಆಗ್ತಾಯಿದೆ ಬ್ಯಾಟ್ರಿಗೂ ಮತ್ತು ಆ ಇಂಜಿನ್ಗೆ ಅನ್ನೋದು ಕೂಡ ನಿಮಗೆ ಡಿಸ್ಪ್ಲೇ ಆಗೋ ಥರ ನೀವು ಇಟ್ಕೋಬೋದು. ಮತ್ತು ರೇಂಜು ಆ್ಯಂಡ್ ಫ್ಯೂಲು, ಸೊ ನಿಮ್ಗೇನ ಇಲ್ಲಿ ನಿಮಗೆ ಅನಲಾಗ್ ಥರ ಬೇಡ, ನಿಮ್ಗೆ ಈ ಥರ ಡಿಸ್ಪ್ಲೇ ಬೇಕು ಅಂದರೆ ಸೊ ನೀವು ಅದು ಕೂಡ ನೀವು ಪ್ಲೇಸ್ಮೆಂಟ್ ಮಾಡ್ಕೊಂಡು ನೀವು ಡಿಸ್ಪ್ಲೇ ಆಗಿ ಇಟ್ಕೋಬೋದು. ಮತ್ತು ಫ್ಯೂಲ್ ಎಕಾನಮಿ ಆಗಿರ್ಬೋದು, ಫ್ಯೂಲ್ ಎಕಾನಮಿ ಎಷ್ಟಿದೆ, ಮತ್ತು ಸ್ಪೀಡು ಮತ್ತು ಟೈಮು, ಸೊ ಸ್ಪೀಡು ಮತ್ತು ಟೈಮ್ ನಿಮಗೆ ಬೇಕು ಅಂದರೆ ಅದನ್ನ ಇಟ್ಕೋಬೋದು. ಮತ್ತು G-ಮೀಟರ್ ಏನಾರ ಬೇಕು ಅಂದರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಆ್ಯಂಗಲ್ ಥರ ಬರುತ್ತೆ ಅನ್ನೋದು. ಸೀಟ್ ಬೆಲ್ಟ್ ವರಿಂಗ್ ಮತ್ತು ಸೇಫ್ಟಿ ಸಪೋರ್ಟ್ದು ಮತ್ತು ಸೆಟ್ಟಿಂಗ್ಸ್ ಎಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಸೆಟ್ಟಿಂಗ್ಸ್ ನಿಮಗೆ ಏನಾದರೂ ನೀವು ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಸೆಟ್ಟಿಂಗ್ಸ್ ಕೂಡ ಚೇಂಜ್ ಮಾಡ್ಕೋಬೋದು ಇದರಲ್ಲೇ. ಸೊ ಮತ್ತು ನಿಮಗೆ ಕಸ್ಟಮೈಸ್ ಡಿಸ್ಪ್ಲೇ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಕಸ್ಟಮ್ ಆಗಿ. ಸೊ ಆ ರೀತಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ಇನ್ಫಾರ್ಮೇಷನ್ಸ್ ಕೂಡ ಬರುತ್ತೆ. ಸೊ ಇನ್ನು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ಸ್ವಿಚ್ ಬರುತ್ತಲ್ಲ, ಸೊ ನಿಮಗೆ ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತಲ್ಲ, ಸೊ ಅದ್ರದ್ದು ಡಿಸ್ಪ್ಲೇದು ನಿಮಗೆ ಬ್ರೈಟ್ನೆಸ್ ಕೂಡ ಜಾಸ್ತಿ ಇಲ್ಲ ಕಮ್ಮಿ ಮಾಡ್ಕೋಬೋದು. ಮತ್ತು ಇಲ್ಲೊಂದಿದೆ ನೋಡಿ, ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಸೊ ಇದೊಂದು ಕ್ಯಾಮ್ರಾ ಬಟನ್ ಇದೆ. ಸೊ ಇದನ್ನು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಸೊ ನಿಮಗೆ ಆಟೋಮೆಟಿಕ್ಕಾಗಿ ನೀವೆಲ್ಲೂ ಬೇರೆ ಕಡೆ ಯೂಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಡ್ರೈವಿಂಗ್ ಸೈಡಲ್ಲೇ ನಿಮಗೆ ಕೊಟ್ಟಿದ್ದಾರೆ. ಸೊ ಮತ್ತು ನಿಮಗೆ ರೈಟ್ ಸೈಡಲ್ಲೂ ಅಷ್ಟೇ ನಿಮಗೊಂದು ಬಟನ್ ಕೊಟ್ಟಿದ್ದಾರೆ ಈ ಕಡೆ ಸೈಡಲ್ಲಿ. ಇದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಬ್ಲೈಂಡ್ ಸ್ಪಾಟ್ ಮಾನಿಟ್ರಿಂಗ್ ಅಂತ ಬರುತ್ತೆ. ಸೊ ಹೋಂಡಾದಲ್ಲಿ ಅದೊಂದು ಎಕ್ಸ್ಟ್ರಾ ಫೀಚರ್ಸ್ ಕೊಟ್ಟಿದ್ದಾರೆ. ಸೊ ಏನಂದರೆ ಲೆಫ್ಟ್ ಸೈಡಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಜೊತೆಗೆ ಸೊ ಬ್ಲೈಂಡ್ ಸ್ಪಾಟ್ ಮಾನಿಟ್ರಿಂಗ್ ಥರ ಒಂದು ಕ್ಯಾಮ್ರಾ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅಡಿಷ್ನಲಾಗಿ. ಸೊ ಅದು ಕೂಡ ನಿಮಗೆ ಆಪ್ಷನ್ಸ್ ಆಗಿ ಬರುತ್ತೆ. ಸೊ ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ನಿಮಗೆ ಇದರಲ್ಲಿ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎಲ್ಲ ವೈರ್ಲೆಸ್ ಬರುತ್ತೆ. ಹಾಗೆ ವೆಬ್ ಲಿಂಕು, ರೇಡಿಯೋ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ಬ್ಲೂಟೂತ್ ಆಗಿರ್ಬೋದು, ಫೋನ್ ಕನೆಕ್ಟಿವ್ ಆಗಿರ್ಬೋದು, ಮತ್ತು USB, ಇದು MVC ಅನ್ನೋ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು 360 ಡಿಗ್ರಿ ಕ್ಯಾಮ್ರಾ. ಇದರಲ್ಲಿ ನಿಮಗೆ ಫ್ರಂಟ್ ಲುಕ್ಕು ಇಲ್ಲ ಫ್ರಂಟಲ್ಲಿ ಯಾವ ರೀತಿ ಟಾಪ್ ವ್ಯೂ ಥರ ಬೇಕು ಆ ರೀತಿ ಆಪ್ಷನ್ಸ್ಗಳು ಬರುತ್ತೆ. ಹಾಗೆ ನಿಮಗೆ ಸೈಡ್ ಲುಕ್ಕು ವಿತ್ ನಿಮಗೆ ಈ ರಿವರ್ಸಲ್ ಸೈಡ್ ಲುಕ್ಕು, ಹಾಗೆ ನಿಮಗೆ ಸರೌಂಡಿಂಗ್ಸ್ ಲುಕ್ಕು ಎಲ್ಲ ಬರುತ್ತೆ. ಹಾಗೆ ಇವೆಲ್ಲ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಈ ಕಾರ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಬ್ಲೂ, ವೈಟು, ಯಾವ ಥರ ನಿಮಗೆ ಹೋಂಡಾ ಸಿಟಿಲಿ ಯಾವ್ಯಾವ ಕಲರ್ ಇದೆಯೋ ಸೊ ಆ ಕಲರ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೊ ಆ ರೀತಿ ಕೊಟ್ಟಿದ್ದಾರೆ. ಸೊ ಇನ್ನು ಹೋಮ್ ಆಪ್ಷನ್ಸಲ್ಲಿ ಇನ್ನೂ ಹೋದರೆ USB ಡ್ರೈವ್ ಆಗಿರ್ಬೋದು ಮತ್ತು ಐಪಾಡ್ದೆಲ್ಲ ಆಪ್ಷನ್ಸ್ಗಳು ಬರುತ್ತೆ. ಸೊ ಇನ್ನು ಸೆಟ್ಟಿಂಗ್ಸಲ್ಲಿ ಹೋಗೋದಾದ್ರೆ ನಿಮಗೆ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸು ಮತ್ತು ಡಿವೈಸ್ ಲಿಸ್ಟು, ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಮತ್ತು ವೈಫೈದು ಮತ್ತು ಆಡಿಯೋದಾಗಿರ್ಬೋದು, ನಿಮ್ಗೆ ಆಡಿಯೋದಲ್ಲಿ ನಿಮ್ಗೆ ಯಾವ ರೀತಿ ಬ್ಯಾಲೆನ್ಸ್ ಎಲ್ಲ ವಾಲ್ಯೂಮ್ ಸೆಟ್ ಮಾಡ್ಕೋಬೋದು ಆ ರೀತಿ ಬರುತ್ತೆ. ಹಾಗೆ ವಾಲ್ಯೂಮ್ ಆಗಿರ್ಬೋದು, ಡಿಸ್ಪ್ಲೇ
ಸೊ ಡಿಸ್ಪ್ಲೇನೂ ಅಷ್ಟೇ ನಿಮಗೆ ಬ್ರೈಟ್ನೆಸ್ ಯಾವ ಥರ ಬೇಕು, ಸೊ ನೈಟು ಇಲ್ಲ ಡೇ ಇಲ್ಲ ಆಟೋ ಥರನೂ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಬ್ರೈಟ್ನೆಸ್ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಹಾಗೆ ನಿಮಗೆ ಯೂಸರ್ ಇಂಟರ್ಫಿರೆನ್ಸ್ ಆಗಿರ್ಬೋದು, ಕ್ಲಾಕ್ ಆಗಿರ್ಬೋದು, ಲೈನ್ ವಾಚ್ ಕ್ಯಾಮ್ರಾದು ನಿಮಗೆ ಯಾವ ರೀತಿ ಬೇಕು, ನಿಮಗೆ ಲೈನ್ ವಾಚ್ ಕ್ಯಾಮ್ರಾ ಡಿಸ್ಪ್ಲೇ ಅದೆಲ್ಲ ನೀವು ಚೇಂಜ್ ಮಾಡ್ಕೋಬೋದು. ಮತ್ತು ಮಲ್ಟಿವ್ಯೂ ಕ್ಯಾಮ್ರಾ 360 ಡಿಗ್ರಿ ಕ್ಯಾಮ್ರಾದು ನಿಮ್ಗೆ ಯಾವ ರೀತಿ ಸಿಗ್ನಲ್ಸ್ ಆಗಿರ್ಬೋದು, ಮೂವಿಂಗ್ ಡಿಟೆಕ್ಷನ್ ಆಗಿರ್ಬೋದು, ಸೊ ಅದೆಲ್ಲ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಚೇಂಜ್ ಮಾಡ್ಕೋಬೋದು ನೀವು. ಓಪನ್ ಸೋರ್ಸ್ ಲೈಸೆನ್ಸು ಮತ್ತು ಫ್ಯಾಕ್ಟ್ರಿ ರೀಸೆಟ್ ಕೂಡ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಕ್ಯಾಲೆಂಡರ್ ಜೊತೆಗೆ ಎಲ್ಲ ಟೈಮ್ ಆ್ಯಂಡ್ ಡೇಟ್ ಕೂಡ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ವಿತ್ ನಿಮಗೆ ಹಜಾರ್ಡ್ ಸ್ವಿಚ್ಚು, ಹಾಗೆ AC ಕಂಟ್ರೋಲ್ಸ್ ನೋಡ್ತಾ ಇರ್ಬೋದು, ನಿಮಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲೊಂದಷ್ಟೆಲ್ಲ ಪೇನಲ್ ಬ್ಲಾಕ್ ಫಿನಿಶ್ ಟಚ್ಚಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ AC ಇದು ನೋಡ್ತಾ ಇರ್ಬೋದು, ಇದರಲ್ಲಿ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಸೊ ಇದು ತುಂಬ ಸಖತ್ ಇಷ್ಟ ಆಯಿತು ನನಗೆ. ಇದೊಂಥರ ಇದ್ರ ಥರ ಬರುತ್ತೆ, ಸೊ ಸ್ಟೇರಿಂಗ್ ಥರ ನಿಮಗೆ ರೊಟೇಟಿಂಗ್ ಆಪ್ಷನ್ಸ್ ಥರ ಬರುತ್ತೆ. ಸೊ ಇದು ಅಷ್ಟೇ ನಿಮಗೆ ಕ್ಲೈಮೇಟು ಹೈ ಆ್ಯಂಡ್ ಲೋ, ಮತ್ತು ಇಲ್ಲಿ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಫ್ರಂಟ್ 2 ಸೀಟ್ಗೆ ವೆಂಟಿಲೇಷನ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದೊಂದು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವೇನಾದ್ರು ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ನಿಮಗೆ ವೆಂಟಿಲೇಷನ್ಸ್ ತುಂಬ ಯೂಸ್ ಆಗುತ್ತೆ. ಹಾಗೆ ನಿಮಗೆ ಇನ್ನು ಬಂದರೆ ನೀವು ನೋಡ್ತಾ ಇರ್ಬೋದು 12 ವಾಟ್ಸ್ ಸಾಕೆಟ್ ಬರುತ್ತೆ, ಮತ್ತು Type A ಮತ್ತು Type C ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಚಾರ್ಜ್ ಹಾಕೊಂಡ್ರೆ ಫೋನ್ ಇಟ್ಕೊಳ್ಳೋಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವೇನಾದ್ರು ಕೀ ಕೂಡ ಇಟ್ಕೋಬೋದು, ಮತ್ತು ಟ್ವಿಂಕೋ ಪೋರ್ಟ್ರು ಆಪ್ಷನ್ಸ್ ಕೂಡ ಬರುತ್ತೆ. ಮತ್ತು ನೀವೇನಾದ್ರು ಈಕೋ ಡ್ರೈವ್ ಮಾಡಬೇಕು ಅಂದರೆ ಸೊ ಈಕೋ ಬಟನ್ ಹೊಟ್ಟಿದ್ರೆ ಸೊ ಇಲ್ಲಿ ಬಟನ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ನಿಮಗೆ ಇದು CVT ಗೇರ್ ಬಾಕ್ಸ್ ಆಗಿರೋದ್ರಿಂದ ಸೊ ನಾರ್ಮಲ್ CVT ಗೇರ್ ಬಾಕ್ಸ್ ಬರುತ್ತೆ, ಮತ್ತು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಹೋಲ್ಡ್ ಬರುತ್ತೆ, ಮತ್ತು ಬ್ರೇಕ್ ಹೋಲ್ಡು, ಮತ್ತು ಇದರಲ್ಲಿ ಇನ್ನೊಂದೇನೆಂದರೆ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಆನ್ ಮಾಡಿದ್ರೆ ಆನ್ ಆಗುತ್ತೆ, ಆಫ್ ಮಾಡಿದ್ರೆ ಆಫ್ ಕೂಡ ಆಗುತ್ತೆ. ಹಾಗೆ ನಿಮಗೆ ಅಡ್ಜಸ್ಟೇಬಲ್ಲು ಆರ್ಮ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಅಡ್ಜಸ್ಟೇಬಲ್ ಆಗುತ್ತೆ. ಹಾಗೆ ನಿಮಗೆ ಇಲ್ಲಿ ಒಂದಷ್ಟು ಸ್ಪೇಸ್ ಕೂಡ ಬರುತ್ತೆ. ಸೊ ಇದು ನಿಮಗೆ ಪ್ಯಾಸೆಂಜರ್ ಸೈಡು ಸೀಟ್ ನೋಡ್ತಾ ಇರ್ಬೋದು ಯಾವ ರೀತಿ ಲೆದರಲ್ಲಿ ತುಂಬ ಕಂಫರ್ಟಾಗಿ ಬರುತ್ತೆ ಅಂತ. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲೊಂದಷ್ಟು ಟೆಕ್ಸ್ಚರ್ ಲುಕ್ ಆಗಿರ್ಬೋದು, ಮತ್ತು ಆ್ಯಂಬಿಯಂಟ್ ಲೈಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಿಮಗೆ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ. ಇನ್ನು ಗ್ಲೋ ಬಾಕ್ಸ್ ನೋಡಿದ್ರೆ ನಿಮಗೆ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಸೊ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು, ಅಷ್ಟು ಸಫಿಷಿಯೆಂಟ್ ಎನಫ್ ಆಗಿದೆ. ಹಾಗೆ ಸನ್ವೈಸರ್ ನೋಡಿದ್ರೆ ನಿಮಗೆ ಪ್ಯಾಸೆಂಜರ್ ಸೈಡಲ್ಲಿ ನಿಮಗೆ ಮಿರರ್ ಕೊಟ್ಟಿದ್ದಾರೆ. ಇನ್ನು ಡ್ರೈವರ್ ಸೈಡ್ ಬರೋದರೆ ಸೊ ಡ್ರೈವರ್ ಸೈಡಲ್ಲಿ ಕೂಡ ನಿಮಗೆ ಮಿರರ್ ಆಪ್ಷನ್ಸ್ ಬರುತ್ತೆ. ಸೊ ಇನ್ನು ಇಲ್ಲಿ ನಿಮಗೆ ಲೈಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ಕಡೆ ಬೇಕೋ ನೀವು ಆ ಕಡೆ ಯೂಸ್ ಮಾಡ್ಕೋಬೋದು. ಹಾಗೆ ನಿಮಗೆ ಫ್ರೇಮ್ಲೆಸ್ ಮಿರರ್ ಕೊಟ್ಟಿದ್ದಾರೆ, IRVMಲ್ಲಿ ಫ್ರೇಮ್ಲೆಸ್ ಕೊಟ್ಟಿದ್ದಾರೆ, ಮತ್ತು ಆಟೋ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ. ಇದೊಂದು ತುಂಬ ಸಖತ್ ಇಷ್ಟ ಆಯಿತು. ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಸನ್ರೂಫ್ ಕೂಡ ಬರುತ್ತೆ. ಸೊ ಡೀಸೆಂಟ್ ಎನಫ್ ಅಂತ ಹೇಳ್ಬೋದು ಒಂದು ಸನ್ರೂಫು. ನೀವು ಏನಾನ ಹೊರಗಡೆ ಹೋಗ್ತೀವಿ ಅಂದಾಗ ನೀವು ವ್ಯೂ ಯೂಸ್ ಮಾಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಫ್ರಂಟ್ ಕ್ಯಾಬಿನ್ ರಿವ್ಯೂ ಇದಾಗಿತ್ತು. ಸೊ ರಿಯರ್ ಕ್ಯಾಬಿನ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ರಿಯರಲ್ಲೂ ನಿಮಗೆ ಡೋರ್ ಹ್ಯಾಂಡಲ್ಸು ಪೇಂಟೆಡ್ ಫಿನಿಶ್ ಬರುತ್ತೆ. ವಿತ್ ನಿಮಗೆ ಡೋರ್ ಪ್ಯಾಡ್ ಬಗ್ಗೆ ಹೇಳಿದ್ರೆ ಸೊ ಫ್ರಂಟ್ ಏನು ಇದೆಲ್ಲ ಸೊ ಅದೇ ಕ್ಯಾರಿಯರ್ ಆಗಿದೆ, ಬ್ಲ್ಯಾಕು ಮತ್ತು ವೈಟ್ ಕಲರ್ ಕಾಂಬಿನೇಷನು. ವಿತ್ ನಿಮಗೆ ರಿಯರ್ ಕಂಫರ್ಟ್, ಸೀಟ್ ಕಂಫರ್ಟ್ ನೋಡಿದ್ರೆ ನಿಮಗೆ ಫ್ರಂಟ್ ಸೀಟು ನನ್ನ ಹೈಟ್ಗೆ ಅಡ್ಜಸ್ಟ್ಮೆಂಟ್ ಆಗಿದೆ. ಸೊ ರಿಯರ್ ಕಂಫರ್ಟಲ್ಲಿ ನೋಡ್ತಾ ಇರ್ಬೋದು. ಸೆಡಾನಲ್ಲಿ ನಿಮಗೆ ಇದೇ ಇಷ್ಟ ಆಗೋದು, ಯಾಕಂದರೆ ನಿಮಗೆ ಲೆಂತ್ ತುಂಬ ಚೆನ್ನಾಗಿರೋದ್ರಿಂದ ಸೊ ಆರಾಮಾಗಿ ನಿಮಗೆ ರಿಯರ್ ಕಂಫರ್ಟು ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ನೀರು ನೋಡ್ತಾ ಇರ್ಬೋದು ತುಂಬ ಸಫಿಷಿಯೆಂಟ್ ಎನಫ್ ಇದೆ. ಹಾಗೆ ಹೆಡ್ರೂಮ್ ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಸಫಿಷಿಯೆಂಟ್ ಇದೆ. ವಿತ್ ಐ ಸಪೋರ್ಟ್ ಅಷ್ಟೇ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ಕುಷನಿಂಗು, ಸೀಟ್ ಕುಷನಿಂಗ್ ಅಂತೂ ತುಂಬ ಸಖತ್ ಕಂಫರ್ಟ್ ಆಗಿದೆ. ಸೊ 4 ಜನ ಹೋದ್ರಂತೂ ಆರಾಮಾಗಿ ಹೋಗ್ಬೋದು, 5 ಜನಕ್ಕೆ ಆರಾಮಾಗಿ ಒಂದು ಲೆವೆಲ್ಗೆ ಓಕೆ ಆಗುತ್ತೆ. ಹಾಗೆ ನಿಮಗೆ 3 ಜನ ಪ್ಯಾಸೆಂಜರ್ಸ್ಗೆ ಹೆಡ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ, ಬಟ್ ಅಡ್ಜಸ್ಟೇಬಲ್ ಇಲ್ಲ, ಫಿಕ್ಸ್ಡ್ ಇದೆ. ವಿತ್ ನಿಮಗೆ ಸೆಂಟ್ರಲ್ಲಿ ಆರ್ಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ವಿತ್ ನಿಮಗೆ ಕಪ್ ಹೋಲ್ಡರ್ ಕೂಡ ಬರುತ್ತೆ. ಹಾಗೆ ರಿವರಲ್ಲಿ ನಿಮಗೆ AC ಕಂಟ್ರೋಲ್ಸ್ ಕೂಡ ಬರುತ್ತೆ. ಸೊ ನೀವು ಆನ್ ಬೇಕು ಅಂದರೆ ಆನ್ ಮಾಡ್ಕೋಬೋದು, ಆಫ್ ಅಂದರೆ ಆಫ್ ಮಾಡ್ಕೋಬೋದು. ಹಾಗೆ ನಿಮಗೆ Type C ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ 2. ಇದು ನಿಮಗೆ ರಿಯರಲ್ಲಿ ಲೈಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಹ್ಯಾಂಡಲ್ ಬಾರ್ ಜೊತೆಗೆ ಕೋಟು ಕೂಡ ಬರುತ್ತೆ. ಸೊ ವೀಕ್ಷಕರೇ, ಓವರಾಲ್ ಹೋಂಡಾ ಸಿಟಿ ರಿವ್ಯೂ ಇದಾಗಿತ್ತು. ಸೊ ನಿಮಗೆ ಹೋಂಡಾ ಸಿಟಿ ಬಗ್ಗೆ ಈ ಅಪ್ಗ್ರೇಡ್ ಹೊಸದಾಗಿ ಕೊಟ್ಟಿರೋ ಅಪ್ಗ್ರೇಡ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೀಗೆ ಮತ್ತಷ್ಟು ರಿವ್ಯೂಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಮ್ಮನ್ನು ಬಿಟ್ಟು ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.